ಮನೆಗೆ ದೃಷ್ಟಿಯಾಗಿದೆಯಾ? ಪರಿಹಾರಗಳು: ಮನೆಗೆ ಬಂದಾಕ್ಷಣ ಜಗಳ ಆಗುತ್ತಿದೆಯಾ? ಹಣ ಉಳಿಯುತ್ತಿಲ್ಲವಾ? ಮನೆಯಲ್ಲಿ ಅಶಾಂತಿ, ಭಯ, ನಕಾರಾತ್ಮಕ ವಾತಾವರಣ ಹೆಚ್ಚಾಗಿದೆಯಾ? ಹಾಗಾದರೆ ಕೆಲವರು ಇದನ್ನು ದೃಷ್ಟಿ ಎಂದು ನಂಬುತ್ತಾರೆ. ಇಂದು ಮನೆ ದೃಷ್ಟಿ ನಿವಾರಣೆಗೆ ಕೆಲ ಸರಳ ಪರಿಹಾರಗಳನ್ನು ತಿಳಿಯೋಣ ಬನ್ನಿ. ಹಿರಿಯರ ಪ್ರಕಾರ ಕೆಲವೊಮ್ಮೆ ನಕಾರಾತ್ಮಕ ಶಕ್ತಿ ಅಥವಾ ಕೆಟ್ಟ ದೃಷ್ಟಿಯಿಂದ ಮನೆಯಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತವೆ ಎಂದು ಹಿರಿಯರು ನಂಬಲಾಗುತ್ತದೆ. ಅದರ ನಿವಾರಣೆಗೆ ನಮ್ಮ ಸಂಪ್ರದಾಯದಲ್ಲಿ ಕೆಲವು ಸರಳ ವಿಧಾನಗಳಿವೆ. ಮೊದಲನೆಯದಾಗಿ, ಉಪ್ಪಿನ ನೀರಿನಿಂದ ಮನೆಯನ್ನು ಒರೆಸುವುದು. ವಾರಕ್ಕೆ 1 ಬಾರಿ ಮನೆಯ ನೆಲವನ್ನು ಉಪ್ಪು ಹಾಕಿದ ನೀರಿನಿಂದ ಒರೆಸಿರಿ. ಇದರಿಂದ ನಕಾರಾತ್ಮಕತೆ ಕಡಿಮೆಯಾಗುತ್ತದೆ ಎಂದು ನಂಬಲಾಗುತ್ತದೆ. ಎರಡನೆಯದಾಗಿ, ಸಂಜೆ ಸಮಯದಲ್ಲಿ ದೀಪ ಹಚ್ಚುವುದು. ಪ್ರತಿ ಸಂಜೆ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆ ದೀಪ ಹಚ್ಚಿ. ದೀಪದ ಬೆಳಕು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಿಸುತ್ತದೆ ಎಂದು ಹೇಳುತ್ತಾರೆ. ಮೂರನೆಯದಾಗಿ, ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ. ಮನೆಯ ಬಾಗಿಲಿಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಕಟ್ಟಿ ಹಾಕುವ ಪದ್ಧತಿ ಹಲವೆಡೆ ಇದೆ. ಇದು ಕೆಟ್ಟ ದೃಷ್ಟಿ ದೂರವಾಗಲು ಮಾಡಲಾಗುತ್ತದೆ. ನಾಲ್ಕನೆಯದು, ಧೂಪ ಅಥವಾ ಕರ್ಪೂರ ಹಚ್ಚುವುದನ್ನು ಮರೆಯಬೇಡಿ. ಪ್ರತಿದಿನ ಸಂಜೆ ಕರ್ಪೂರ ಅಥವಾ ಧೂಪವನ್ನು ಮನೆಯ ಎಲ್ಲ ಕೊಠಡಿಗಳಲ್ಲಿ ತೋರಿಸಿ. ಇದರಿಂದ ಮನಸ್ಸಿಗೆ ನೆಮ್ಮದಿ, ಶಾಂತಿ ಸಿಗುತ್ತದೆ. ಐದನೇದಾಗಿ, ದೇವರ ನಾಮಸ್ಮರಣೆ. ಓಂ ನಮಃ ಶಿವಾಯ, ಶ್ರೀರಾಮ ಜೈ ರಾಮ ಅಥವಾ ನಿಮಗೆ ಇಷ್ಟವಾದ ದೇವರ ಮಂತ್ರವನ್ನು ಜಪಿಸಿ. ಮತ್ತು ಭಕ್ತಿ ಮತ್ತು ಒಳ್ಳೆಯ ಚಿಂತನೆ ಮನೆಯ ವಾತಾವರಣವನ್ನು ಬದಲಾಯಿಸುತ್ತದೆ. ಆರನೆಯದಾಗಿ, ಮನೆಯ ಮುಖ್ಯ ಬಾಗಿಲು ಸ್ವಚ್ಛವಾಗಿರಲಿ. ಮನೆಯ ಪ್ರವೇಶ ದ್ವಾರವನ್ನು ಯಾವಾಗಲೂ ಸ್ವಚ್ಛವಾಗಿಡಿ. ರಂಗೋಲಿ, ತುಳಸಿ ಅಥವಾ ದೀಪ ಇಡುವ ಪದ್ಧತಿಗೂ ವಿಶೇಷ ಮಹತ್ವ ಇದೆ. ಏಳನೆಯದಾಗಿ, ಜಗಳ ಮತ್ತು ನಕಾರಾತ್ಮಕ ಮಾತು ಕಡಿಮೆ ಮಾಡಿ. ಮನೆಯಲ್ಲಿ ಸದಾ ಕೋಪ, ಜಗಳ, ಕೆಟ್ಟ ಮಾತು ಇದ್ದರೆ ನಕಾರಾತ್ಮಕ ವಾತಾವರಣ ಹೆಚ್ಚಾಗುತ್ತದೆ. ಶಾಂತಿ ಮತ್ತು ಪ್ರೀತಿ ಇರುವ ಮನೆಗೆ ಒಳ್ಳೆಯ ಶಕ್ತಿ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ದೃಷ್ಟಿ ಇದ್ದರೂ ಇರದಿದ್ದರೂ ಮನೆಯಲ್ಲಿ ಸ್ವಚ್ಛತೆ, ಭಕ್ತಿ ಮತ್ತು ಒಳ್ಳೆಯ ಮನಸ್ಸು ಇದ್ದರೆ ನೆಮ್ಮದಿ ಹೆಚ್ಚಾಗುತ್ತದೆ. ದೇವರ ಕೃಪೆ ನಮ್ಮ ಮೇಲೆ ಇರಲಿ ಎಂದು ಕಾಮೆಂಟ್ ಮಾಡಿ. ಮತ್ತು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.